ಆಡಿಯೋ ವೈರಲ್ ಆದ ಬಗ್ಗೆ ಬಿಆರ್ ಪಾಟೀಲ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಮೀರ್ ಪಿಎ ಮಾತಾಡಿದ್ದು ಸತ್ಯಾಂಶ ತಿಳಿಬೇಕು. ಎಲ್ಲರ ಸಮಸ್ಯೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಪರಿಹಾರ ಕೊಡ್ತಾರೆ. ಶಾಸಕ ರಾಜು ಕಾಗೆ, ಗೋಪಾಲಕೃಷ್ಣ ಕೂಡ ಮಾತನಾಡಿದ್ದಾರೆ. ಕ್ಷೇತ್ರದ ಸಮಸ್ಯೆ ಏನಿದೆ ಅಂತ ಸಿಎಂ ಅವರು ಮಾತಾಡ್ತಾರೆ. ಅವರನ್ನ ಕರೆದು ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ ಇದೆ. ಸಿಎಂ ಸಿದ್ದರಾಮಯ್ಯನವರೇ ಎಲ್ಲದನ್ನೂ ನೋಡ್ಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜು ಕಾಗೆ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ರು. ರಾಜೀನಾಮೆ ಕೊಡ್ತೀನಿ ಅಂದ್ರು. ಬಿಆರ್ ಪಾಟೀಲ್ ಅವರು ಕೂಡ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆಡಿಯೋ ವೈರಲ್ ಆಯಿತು. ತದನಂತರದಲ್ಲಿ ನಂದೇ ಆಡಿಯೋ ಅಂತ ಹೇಳಿದ್ರು. ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರ ಪ್ರತಿಕ್ರಿಯೆ ಇದು. ಜಮೀರ್ ಪಿಎ ಮಾತಾಡಿದ್ದು ಅನ್ನೋದಾದ್ರೆ ಅದ್ರದ್ದು ಸತ್ಯಾಂಶ ಗೊತ್ತಾಗಬೇಕು. ಸಿಎಂ ಸಿದ್ದರಾಮಯ್ಯನವರೇ ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡಬೇಕು ಅಂತೇಳಿ ಅವ್ರು ಮಾತಾಡಿದ್ದಾರೆ. ಭೇಟಿಯಾಗಿ ಬಿಆರ್ ಪಾಟೀಲ್ ಸ್ಟೇಟ್ಮೆಂಟ್ ಮಾಡಿದ್ದು ನಾನು ಕೂಡ ಇದ್ರಾಗ ನೋಡಿದ್ದೀನಿ. ಏನ್ರಿ ಮಾತನಾಡಿದ ಏನೋ ಆಡಿಯೋ ಅವರು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸರ್, ಬಿ.ವೈ. ಗೋಪಾಲಕೃಷ್ಣ ಅವರು, ಬೇಳೂರು ಗೋಪಾಲಕೃಷ್ಣ ಅವರು, ಜೊತೆಗೆ ರಾಜು ಕಾಗೆ ಅವರು, ಹೀಗೆ ಅಂದ್ರೆ ತಮ್ಮ ಪಕ್ಷದ 4-5 ಶಾಸಕರುಗಳು ಅನುದಾನ ಸಿಕ್ಕಿಲ್ಲ ಅಥವಾ ಕೆಲಸ ಆಗ್ತಿಲ್ಲ ಸೇರಿದಂತೆ ಸಾಕಷ್ಟು ಆರೋಪಗಳನ್ನ ಮಾಡಿದೆ. ಸರ್ಕಾರ ಕೆಲವು ಸಚಿವರುಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಒಳಗೊಂಡಂತೆ ಈ ರೀತಿ ಅಸಮಾಧಾನ ತಮ್ಮ ಪಕ್ಷದ ಶಾಸಕರಲ್ಲಿ ಮುಗಿಲಿದ್ದಿರುತ್ತೆ. ನೋಡಿ, ಒಂದು ಮುಖ್ಯಮಂತ್ರಿಗಳು ಸಂಬಂಧಿಸಿ ಯಾರ್ಯಾರು ಶಾಸಕರಿದ್ದಾರೆ, ಕಾಗೆ ಅವರು ಇರ್ಬೋದು, ಗೋಪಾಲಕೃಷ್ಣ ಅವರು ಇರ್ಬೋದು, ಅವ್ರನ್ನ ಕರೆದು ಮಾತಾಡಿ ಚರ್ಚೆ ಮಾಡಿ ಅಲ್ಲಿ ಅವರ ಮತಕ್ಷೇತ್ರಗಳಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾರೆ. ತಪ್ಪೇನಿದೆ? ಶಾಸಕಾಂಗ ಸಭೆ ಕರಿಬೇಕು ಅಂತೇಳಿ ಶಾಸಕರು ಒತ್ತಾಯ ಮಾಡೋದು ತಪ್ಪೇನಿಲ್ಲ, ಕೋರಿಕೆ ಮಾಡೋದು ತಪ್ಪಲ್ಲ. ದೇ ಆರ್ ಮೆಂಬರ್ಸ್, ಅದಕ್ಕಿಂತ ತಪ್ಪಿದೆ. ಶಾಸಕಾಂಗ ಸಭೆ ಇರೋದೇ ಶಾಸಕರ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ. ಇತ್ಯರ್ಥ ಆಗಿದ್ದಾವೆ ಸ್ವಲ್ಪ